ಇವತ್ತೇನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಎಸ್ ಗವಾಯಿ ಅವರ ಮೇಲೆ ಏನೊಬ್ಬ ಅಕ್ಷರಸ್ಥ ಒಂದು ವಕೀಲ ಏನಿವತ್ತು ಶೂವನ್ನು ಎಸೆದು ಒಂದು ಸಂವಿಧಾನಕ್ಕೆ ಅಪಪ್ರಚಾರ ಅವಮಾನ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ದಾನೆ. ಆ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಕೋಲಾರ ಜಿಲ್ಲಾ ಬಂದ್ಗೆ ನಾವೆಲ್ಲರೂ ಕರೆ ಕೊಟ್ಟಿದ್ದೀವಿ. ಎಲ್ಲ ಸಾರ್ವಜನಿಕರು ಪ್ರಗತಿಪರ ಸಂಘಟನೆಗಳಿಂದ ಕರೆಯನ್ನು ಕೊಟ್ಟಿದ್ದೀವಿ. ಆ ಕರೆಯನ್ನು ಬಂದ್ ಮೇರೆಗೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಂದ್ ಮಾಡಿ ಬೆಳಗಿನ ಜಾವದಿಂದನೇ ಬಂದ್ ಆಗಿದೆ. ಬಂದ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಬೆಳಗ್ಗೆ 5ರಿಂದ ಶುರು ಆಗಿರೋ ಬಂದು ಇವಾಗ ಸಂಜೆ 6 ಗಂಟೆವರೆಗೂ ಕೂಡ ಬಂದು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಈ ಒಂದು ಘಟನೆ ಇವತ್ತು ಇಡೀ ದೇಶ ತಲೆ ತಗ್ಗಿಸುವಂಥ ಘಟನೆಯಾಗಿದೆ. ಇವತ್ತು ಇಡೀ ಏನು ಸಂವಿಧಾನದ ಒಂದು ಅಂಗ ಅಂತ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ಅಂಗ ಏನು ಸುಪ್ರೀಂ ಕೋರ್ಟ್ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪೀಠ ಏನಿದೆ, ಆ ಪೀಠಕ್ಕೆ ಅವಮಾನವಾಗಿರೋದು. ಇದು ಬರೀ ಆ ಪೀಠದ ಮತ್ತು BS ಅವ್ರ ಗವಾಯಿ ಅವ್ರಿಗೆ ಮಾತ್ರನೇ ಅವಮಾನ ಆಗಿರೋದಲ್ಲ, ಇಡೀ ದೇಶದ 140 ಕೋಟಿ ಜನರಿಗೆ ಅವಮಾನ ಆಗಿದೆ. ಇವತ್ತು ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹಕ್ಕಾಗಿದೆ. ಹಾಗಾಗಿ ಇವತ್ತು ಏನು ಕೋಲಾರ ಜಿಲ್ಲಾ ಬಂದ್ಗೆ ನಾವು ಪ್ರಗತಿಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಆ ಕರೆಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.